ಅಸ್ಲಾಮ್ ವಲೈಕುಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೋಡಿ, ಒಂದು 3 ಶೆಡ್ಯದಲ್ಲಿ ಪಂಚಾಯತಿಯ ಎದುರುಗಡೆ ಒಂದು ತಾಯಿಗೆ ಒಂದು ಮಗಳು ಎಷ್ಟು ಹೊಡೆಯುವಾಗ ನೋಡಿಕೊಂಡು ಇಷ್ಟು ಗಂಡಸರು ಮತ್ತು ಹೆಂಗಸರು ನೋಡಿಕೊಂಡು ಸುಮ್ಮನೆ ಇರ್ತಾರಲ್ಲ. ಅವಳು ತಾಯಿ ಮುದುಕಿ ಪ್ರಾಯದವಳು ಎಷ್ಟು ಒದ್ದಾಡ್ತಾಳೆ, ಬಂದು ಕಾಪಾಡಲಿಕ್ಕೆ ಅಷ್ಟು ನೋಡ್ತಾಳೆ. ಅವಳ ತಾಯಿಯನ್ನು ಅವಳು ಕರೀತಾಳೆ ಅಮ್ಮ ಯಪ್ಪ ಅಂತ. ಆದರೂ ಒಂದು ಗಂಡಸರಾಗಲಿ ಬೇಡ ಬಿಡಿ, ಹೆಂಗಸರು ಕೂಡ ಇದಲ್ಲ, ಒಂದು ಹೋಗಿ ಕಾಪಾಡ್ಬೋದಲ್ಲ ಇಷ್ಟು ಹೊಡೆಯುವಾಗ. ಆದರೂ ಒಬ್ಬರೂ ಬರಲ್ಲ ಆ ಹೆಂಗಸನ್ನು ಕೇರ್ ಮಾಡಲಿಕ್ಕೆ. ಇಂಥ ಒಂದು ನಮ್ಮದು ಸಮಾಜ ಈಗ ನೋಡಿ. ಅವಳು ಯಾವ ಊರಿನವಳು ಬೇಕಾದರೂ ಆಗಲಿ, ಅವರದ್ದು ಎಂಥದ ಒಂಚೂರು ಮಾತನಾಡಿದ್ದಕ್ಕೆ ಇದು ನಿಮ್ಮೂರಲ್ಲ, ಇದು ನಮ್ಮ ಊರು, ಹಾಗೆ ಹೀಗೆ ಮಂಗಳೂರು ಹಾಗೆ ಹೇಳ್ತಾರೆ. ಹಾಗೆ ಆದರೆ ಯಾವ ಊರಿನವಳಾದರೂ ಪರವಾಗಿಲ್ಲ, ಇಷ್ಟು ಒಡೆದು ಬಡಿಯುವಾಗ ಒಂಚೂರು ಕರುಣೆ ಬೇಕಲ್ವ ನಮಗೆ. ಇದು ನೋಡಿ, ಹೊಡೆಯುವ ಅವಸ್ಥೆ ನೋಡಿ. ಮಂಗಳೂರು ಬೇಕಿತ್ತಲ್ಲ, ಮತ್ತೆ ಬರೀ ಕರ್ನಾಟಕದಲ್ಲಿ ಮಾತನಾಡಿ, ಇನ್ನು ಊರಲ್ಲಿ ಮಾತನಾಡಿ, ಗೊತ್ತಾಯ್ತಲ್ಲ. ನೀವು ಆಚೆ ಹೋಗ್ರಿ. ಕಾಪಾಡಿ ಅಂತ ಎಷ್ಟು ಒದ್ದಾಡ್ತಾಳೆ. ಅದು ನಮ್ಮ ಊರಲ್ಲ, ನಿಮ್ಮ ಊರಲ್ಲ ಅಂತ ಹೀಗೆ ಮಾತಾಡ್ತಾರೆ. ಆ ತಾಯಿಯನ್ನು ಎಷ್ಟು ಹೊಡಿತಾಳೆ, ಚಪ್ಪಳೆ ತಗೊಂಡು ಹೊಡಿತಾರೆ. ಆದರೂ ಒಬ್ಬರಿಗೂ ಕರುಣೆ ಬರಲ್ಲ. ಹೋಗಿ ಹತ್ತಿರ ಹೋಗಿ ನೋಡ್ತಾರಲ್ಲದೆ ಬೇರೆ ಏನು ಮಾಡೋದೇ ಇಲ್ಲ. ಆ ತಾಯಿಯನ್ನು ಇನ್ನು ಸಾಯಿಸ್ ಮೇಲೆ ಹೋಗ್ತಾರೆ ಇವರು, ಸತ್ತಾದ್ಮೇಲೆ ನೋಡ್ತಾರೆ. ಅವಳನ್ನು ಒಂದು ಅಲ್ಲಿ ಇದು ಉಂಟಲ್ಲ, ಗಿಡಗಳು ಮರ ಎಲ್ಲ ಉಂಟು, ಬಲ್ಲಿಯಲ್ಲಿ ಇಟ್ಕೊಂಡು ಕಟ್ಟಾಕ್ಬೋದಿತ್ತಲ್ಲ, ಆದರೂ ಮಾಡಲ್ಲ. ನೋಡಿ ಹೇಗೆ ಹಿಂಸೆ ಆ ತಾಯಿಯನ್ನು. ಎಲ್ಲರಿಗೂ ತಾಯಿ ಅಂದರೆ ಒಬ್ಬಳೇ ಅಲ್ಲ, ತಾಯಿ ಏನೇ ಕೆಟ್ಟದು ಮಾಡಲಿ, ಏನೇ ಮಾಡಲಿ, ತಾಯಿನೇ ಅಲ್ವಾ. ಇಷ್ಟು ಹೊಡೆಯುವಾಗ ಲಾಸ್ಟಿಗೆ ಆ ಹುಡುಗಿನನ್ನು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾರಲ್ಲದೆ ಆ ತಾಯಿಯನ್ನು ಯಾರು ಮುಟ್ಲಿಕ್ಕೂ ಕೂಡ ಹೋಗಲ್ಲ. ತಾಯಿ ಅಂದರೆ ಅಷ್ಟು ಸಸರಣ. ಈಗ ತಾಯಿ ಅಂದರೆ ಅಷ್ಟು ಒಂದು ಕೀಲ, ತಾಯಿಗೆ ಸ್ಥಾನನೇ ಇಲ್ವಾ.